ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ನಾನಿವತ್ತು ಶನಿಯ ಕೆಲವೊಂದಿಷ್ಟು ಪ್ರಭಾವ, ಅದರಲ್ಲೂ ತುಂಬಾನೇ ಹೆಚ್ಚು ಭಯ ಬೀಳಿಸುವಂತ ವಿಚಾರ ಅಂದ್ರೆ ಶನಿಯ ಸಾಡೆ ಸಾತಿ ಪ್ರಭಾವ. ಈ ವಿಚಾರದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಈ ಸಾಡೆ ಸಾತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಷ್ಟೋ ಜನ ಈ ಸಾಡೆ ಸಾತಿ ಅನ್ನೋ ಹೆಸರು ಕೇಳಿದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಈ ಸಾಡೆ ಸಾತಿಯಿಂದ ಅವರು ಅನುಭವಿಸಿರೋ ಕಷ್ಟಗಳನ್ನ ಕೇಳಿದ್ರೇನೆ ನಿಜಕ್ಕೂ ಭಯ ಆಗುತ್ತೆ. 12 ರಾಶಿಗಳಲ್ಲೂ ಸಂಚರಿಸೋ ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಆದ್ರೆ ಇವನ ವಿಶೇಷ ಅಂದ್ರೆ ತಾನಿದ್ದ ರಾಶಿಯ ಹಿಂದೆ ಹಾಗೆ ಮುಂದಿನ ರಾಶಿಗಳಲ್ಲೂ ಕೂಡ 2.5 ವರ್ಷದಂತೆ ತನ್ನ ಫಲಗಳನ್ನ ನೀಡ್ತಾ ಇರ್ತಾನೆ. ಅಂದ್ರೆ ಶನಿಯು ಏಕಕಾಲದಲ್ಲಿ 3 ರಾಶಿಗಳಿಗೆ ಸೇರಿ ಸಾಡೆ ಸಾತಿ ಆಗಿರ್ತಾನೆ. ಈ ಸಾಡೆ ಸಾತಿ ಶನಿ ಕಾಟಕ್ಕೆ 7ರ ಆಟ ಅಂತ ಕೂಡ ಕರೀತಾರೆ. ಶನಿಯು ತನ್ನ ಸಾಡೆ ಸಾತಿಯ ಆರಂಭಕ್ಕೆ 7 ತಿಂಗಳು ಮೊದಲೇ ಅವನು ಬರೋ ರಾಶಿಯವರಿಗೆ ಮುನ್ಸೂಚನೆಯನ್ನ ಕೊಡ್ತಾನಂತೆ. ಶನಿ ನಿಧಾನವಾಗಿ ಬರ್ತಾ ಬರ್ತಾ ಜೀವನ ಅಂದ್ರೆ ಏನು, ಹಣ ಅಂದ್ರೆ ಏನು, ಬಂಧುಗಳು ಅಂದ್ರೆ ಏನು, ನೋವು ನಲಿವು ಅಂದ್ರೆ ಏನು, ಇದೆಲ್ಲವನ್ನು ಕೂಡ ಮನವರಿಕೆ ಮಾಡಿಸ್ಕೊಂಡು ಬರ್ತಾನಂತೆ. ಆದ್ರೆ ಸಾಡೆ ಸಾತಿ ಶನಿ ಕಾಟದ ಟೈಮ್ನಲ್ಲಿ ಸಾವು ಮಾತ್ರ ಬರೋದಿಲ್ಲ. ಆದ್ರೂ ಕೂಡ ಅದು ಸತ್ತಂತೆ ಅನ್ನೋ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕಷ್ಟವನ್ನ ಅನುಭವಿಸಬೇಕಾಗತ್ತೆ ಅನ್ನೋದು. ಆದ್ರೆ ಈ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶನಿಯನ್ನ ನ್ಯಾಯದಾತ ಅನ್ನೋದಾಗಿ ಕೂಡ ಪರಿಗಣಿಸಲಾಗುತ್ತೆ. ಆತ ಯಾರಿಗೆ ಒಳ್ಳೆ ಪರಿಣಾಮ ಬೀರ್ಬೇಕು, ಯಾರಿಗೆ ಕೆಟ್ಟ ಎಫೆಕ್ಟ್ ಮಾಡಬೇಕು ಅನ್ನೋದನ್ನ ಅವರ ಕರ್ಮ ಫಲಗಳಿಗೆ ಅನುಸಾರವಾಗಿ ಕರುಣಿಸ್ತಾನಂತೆ. ಅಂದ್ರೆ ಶನಿಯ ವಕ್ರ ದೃಷ್ಟಿ ಒಂದ್ಸಲ ಬಿದ್ರೆ ಸಾಕು, ಅವರು ತಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾರೆ ಅನ್ನೋದಾಗಿ ಹೇಳಲಾಗುತ್ತೆ. ಇನ್ನು ಈ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅತ್ಯಂತ ಕಡಿಮೆ ವೇಗದಲ್ಲಿ ಚಲಿಸುವಂತಹ ಗ್ರಹಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ಸಾಡೆ ಸಾತಿ ರೀತಿಯ ಶನಿಯ ವಕ್ರ ದೃಷ್ಟಿಯನ್ನ ಯಾರ ಮೇಲಾದ್ರೂ ಬೀರಿದ್ರೆ ಅವರು ತಮ್ಮ ಜೀವನದಲ್ಲಿ ಒಂದ್ಸಲನಾದ್ರೂ ಸಾಕಷ್ಟು ದೊಡ್ಡ ಮಟ್ಟದ ಆಘಾತವನ್ನ ಹೊಂದೋದು ನಿಶ್ಚಿತ ಅನ್ನೋದಾಗಿ ವೈದಿಕ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. 2023ರಲ್ಲಿ ತನ್ನ ರಾಶಿ ಆಗಿರುವಂತಹ ಕುಂಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಶನಿ 2025ರ ತನಕ ಕೂಡ ಇಲ್ಲೇ ಇರ್ತಾನೆ. 2025ರ ಮಾರ್ಚ್ ತಿಂಗಳ ನಂತರ ಮೀನ ರಾಶಿಗೆ ಕಾಲಿಡ್ತಾನೆ. ಇನ್ನು ವೈದಿಕ ಜ್ಯೋತಿಷಾಸ್ತ್ರದ ಮಾಹಿತಿ ಪ್ರಕಾರ ಶನಿಯು ಸಾಡೆ ಸಾತಿ ಹಾಗೆ ದಯ್ಯಾದಿಂದ ಈ ನಿರ್ದಿಷ್ಟ ರಾಶಿಯವರು ಮುಂದಿನ 10 ವರ್ಷಗಳ ಕಾಲ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದು ಇದರಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ಯಾವ್ಯಾವ ರಾಶಿಯವರಿಗೆ ಈ ಒಂದು ಎಫೆಕ್ಟ್ ಇದೆ ಅಂತ ಹೇಳೋದಾದ್ರೆ, ಅದು ವೈದಿಕ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ 2025ರಲ್ಲಿ ಮಾರ್ಚ್ ತಿಂಗಳಲ್ಲಿ ಯಾವಾಗ ಶನಿ ಕುಂಭ ರಾಶಿಯನ್ನ ಬಿಟ್ಟು ಮೀನ ರಾಶಿಗೆ ಕಾಲಿಡ್ತಾನೋ ಆ ಸಂದರ್ಭದಲ್ಲಿ ಮೇಷ ರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಉಂಟಾಗುತ್ತೆ ಅನ್ನೋದಿದೆ. ಈ ಸಂದರ್ಭದಲ್ಲಿ ಮೇಷ ರಾಶಿಯವರ ಜೀವನದಲ್ಲಿ ಸಾಡೆ ಸಾತಿಯ ಮೊದಲ ಚರಣ ಶುರುವಾಗುತ್ತೆ. ಆ ಟೈಮ್ನಲ್ಲಿ ಕುಂಭ ರಾಶಿಯಲ್ಲಿ ಕೊನೆಯ ಹಾಗೂ ಮೀನ ರಾಶಿಯಲ್ಲಿ 2ನೇ ಚರಣ ಶುರುವಾಗುತ್ತೆ ಅನ್ನೋದಾಗಿ ಇದರಲ್ಲಿ ಉಲ್ಲೇಖ ಇದೆ. ಇನ್ನು ಯಾವ ರಾಶಿಯವರಿಗೆ ಈ ಸಾಡೆ ಸಾತಿಯಿಂದ ಮುಕ್ತಿ ಸಿಗುತ್ತೆ ಅಂತ ವೈದಿಕ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಅದ್ರ ಬಗ್ಗೆ ಹೇಳೋದಾದ್ರೆ, ಶನಿ ಮೀನ ರಾಶಿಗೆ ಕಾಲಿಡ್ತಾ ಇರುವಂತಹ ಬೆನ್ನಲ್ಲೇ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿದಿದೆ ಅನ್ನೋ ವಿಚಾರ ಇದೆ. ಅಂದ್ರೆ ಶನಿಯ ಪ್ರಕೋಪದಿಂದ ಮಕರ ರಾಶಿಯವರು ಪರಿಹಾರವನ್ನ ಪಡೆದುಕೊಳ್ತಾರೆ, ಹಾಗೆ ಸಾಡೆ ಸಾತಿಯಿಂದ ಮುಕ್ತಿ ಹೊಂದ್ತಾರೆ. ಇನ್ನು ಕರ್ಕ ಮತ್ತು ವೃಶ್ಚಿಕ ರಾಶಿಯವರಿಗೂ ಕೂಡ ಶನಿಯ ದಯ್ಯ ಪ್ರಭಾವದಿಂದ ಮುಕ್ತಿ ಸಿಗುತ್ತೆ ಅನ್ನುವಂತ ಮಾಹಿತಿ ಇದೆ. ಮುಂದಿನ 10 ವರ್ಷಗಳ ತನಕ ಈ ರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪ್ರಭಾವ ಇರುತ್ತೆ. ಯಾರ್ಯಾರಿಗೆ ಅಂದ್ರೆ, ವೈದಿಕ ಜ್ಯೋತಿಷಾಸ್ತ್ರದ ಪ್ರಕಾರ ಕುಂಭ ರಾಶಿಯ ಹೊರತಾಗಿ ಈ ಸಂದರ್ಭದಲ್ಲಿ ಮುಂದಿನ 10 ವರ್ಷಗಳಿಗೆ ಶನಿಯ ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾಗಲಿರುವ ರಾಶಿಗಳು ಅಂತಂದ್ರೆ ಮೇಷ, ವೃಷಭ, ಮಿಥುನ ಹಾಗೂ ಕರ್ಕ ರಾಶಿಗಳು. ಈ ಸಂದರ್ಭದಲ್ಲಿ ಕುಂಭ ರಾಶಿಯವರಲ್ಲಿ ಶನಿಯ ಅಂತಿಮ ಚರಣ ನಡೀತಾ ಇದೆ. 2027ರ ಜೂನ್ 3ನೇ ತಾರೀಕಿಗೆ ಶನಿ ಮೇಷ ರಾಶಿಯಲ್ಲಿ ಕಂಡು ಬಂದಾಗ ಕುಂಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಡೆ ಸಾತಿಯಿಂದ ಮುಕ್ತಿ ಸಿಗುತ್ತೆ ಅನ್ನೋದಾಗಿ ವೈದಿಕ ಜ್ಯೋತಿಷಾಸ್ತ್ರ ಹೇಳುತ್ತೆ. ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಹೋಗ್ತಾ ಇದ್ದ ಹಾಗೆ ಮೇಷ ರಾಶಿಯವರ ಸಾಡೆ ಸಾತಿ ಶುರುವಾಗುತ್ತೆ. ಹಾಗೆ ಇದು 2032ನೇ ಇಸ್ವಿಯಲ್ಲಿ ಮುಗಿಯುತ್ತೆ ಅನ್ನೋದಾಗಿ ಕೂಡ ಈ ವೈದಿಕ ಜ್ಯೋತಿಷದಲ್ಲಿ
ಹೇಳಿರುವಂತ ಮಾಹಿತಿ. ಇನ್ನು 2027ರಲ್ಲಿ ಮೇಷರಾಶಿಯಲ್ಲಿ ಶನಿ ಪದಾರ್ಪಣೆ ಮಾಡ್ತಾ ಇದ್ದ ಹಾಗೆ ವೃಷಭ ರಾಶಿಯಲ್ಲಿ ಶನಿಯ ಮೊದಲ ಚರಣ ಶುರುವಾಗುತ್ತೆ. ಇದಾದ ಮೇಲೆ 2029ರ ಆಗಸ್ಟ್ 8ನೇ ದಿನ ಮಿಥುನ ರಾಶಿಯಲ್ಲಿ ಶನಿಯ ಸಾಡೆ ಸಾತಿ ಪ್ರಭಾವ ಶುರುವಾಗುತ್ತಂತೆ. ಇದು 2036ರಲ್ಲಿ ಮತ್ತೆ ಮುಗಿಯುತ್ತೆ. ಹಾಗೆ 2032ನೇ ಇಸ್ವಿಯಲ್ಲಿ ಮತ್ತೆ ಕರ್ಕ ರಾಶಿಯಲ್ಲಿ ಶನಿಯ ಸಾಡೆ ಸಾತಿ ಶುರುವಾಗುತ್ತೆ. ಇದು 2038ರಲ್ಲಿ ಮುಗಿಯುತ್ತೆ. ಇವಿಷ್ಟು ಟೈಮನ್ನ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಯಾರೆಲ್ಲ ಶನಿಯ ಸಾಡೆ ಸಾತಿ ಪ್ರಭಾವಕ್ಕೆ ಒಳಗಾಗ್ತಾರೆ ಅನ್ನೋದ್ರ ಬಗ್ಗೆ ಇರೋ ಮಾಹಿತಿ. ನಾನು ಮೊದಲೇ ಹೇಳ್ದ ಹಾಗೆ ಶನಿಯು ಕರ್ಮಕ್ಕೆ ಅನುಗುಣವಾಗಿಯೇ ಫಲವನ್ನ ಕೊಡ್ತಾನೆ ಅನ್ನೋದನ್ನ. ನಿಮ್ಮ ಉತ್ತಮ ಸಮಯದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದೇ ಆದ್ರೆ ಶನಿ ಹೆಚ್ಚಿನ ಕಾಟ ಕೊಡೋದಿಲ್ಲ. ಆದ್ರೆ ನಿಮ್ಮ ಉತ್ತಮ ಟೈಮ್ನಲ್ಲಿ ದಬ್ಬಾಳಿಕೆ ಆಗಿರ್ಬೋದು, ಅನ್ಯಾಯ, ಅಕ್ರಮ, ಅನೀತಿ, ಅಧರ್ಮದ ಕೆಲಸಗಳನ್ನೇನಾದ್ರೂ ಮಾಡಿದ್ರೆ, ಏನಾದ್ರೂ ದುಷ್ಟ ಕೆಲಸಗಳನ್ನೇನಾದ್ರೂ ಮಾಡಿದ್ರೆ, ನೀವು ಮಾಡಿದ್ದೆಲ್ಲವನ್ನ ನಿಮಗೆ ಶನಿ ತಮ್ಮ ಸಾಡೆ ಸಾತಿಯ ಸಮಯದಲ್ಲಿ ಮರಳಿ ಕೊಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅನುಭವಿಸಲೇಬೇಕು, ಅನುಭವಿಸಿ ಸಾಯಲೇಬೇಕು ಅನ್ನೋದು ಸತ್ಯ. ಹೀಗಾಗಿ ಆದಷ್ಟು ಟೈಮ್ ಚೆನ್ನಾಗಿದೆ, ಏನ್ ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡು ಏನೇನೋ ಮಾಡೋದು ಬೇಡ. ಆದಷ್ಟು ಹುಷಾರಾಗಿರಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆ ಆಲೋಚನೆ ಮಾಡಿ. ಯಾಕಂದ್ರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ನಿಜ ಆಗುತ್ತೆ ಅಂದ್ರೆ ಅದು ಸಾಡೆ ಸಾತ್ ಪ್ರಭಾವದಿಂದ ಆಗಬಹುದು. ಹಾಗಾಗಿ ಜೋಪಾನ.